ಇವತ್ತು ದಾಂಡೇಲಿ ಹತ್ರ ಇರೋ ಒಂದು ಜಂಗಲ್ ಎಡ್ಜ್ ಅಂತ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಯಾವ ರೀತಿ ಇತ್ತು ಎಕ್ಸ್ಪೀರಿಯನ್ಸ್ ಕೇಳೋಣ ಬನ್ನಿ ನಮ್ಮ ಗದಿಗೆಪ್ಪ ಅಂದ ಹರ್ಷ ಸರ್ ಹತ್ರ. ಜಂಗಲ್ ಎಡ್ಜ್ ನಿಮಗೆ ಯಾವ ರೀತಿ? ಸರ್ ನಾನು ಹೇಳ್ಬೇಕಂದ್ರೆ ನಾನು ಇಷ್ಟೊಂದು ಸುಂದರವಾದ ಜಾಗನೇ ಇನ್ನು ನೋಡ್ತಾನೇ ಇದ್ದಿದ್ದಿಲ್ಲ. ನೋಡಿ ಇಷ್ಟೊಂದು ಆನಂದಿಸಿದ್ವಿ ಅಂದರೆ ಅದು ಎಲ್ಲ ಫ್ರೆಂಡ್ಸ್ ಸೇರಿಕೊಂಡು ಒಂದು ಟ್ರಿಪ್ಸಲ್ಲಿ ಬಂದು ಇಡೀ ರಾತ್ರಿ ಎಂಜಾಯ್ ಮಾಡಿ ಬೋಟಲ್ಲಿ ಸುತ್ತಾಡೋದು ಅಬ್ಬಬ್ಬಾ ಅದನ್ನ ಹೇಳೋಕ್ಕೆ ಆಗಲ್ಲ ಸರ್. ಅಷ್ಟೊಂದು ಆನಂದ ನಮಗಾಗಿದೆ. ಈ ಒಂದು ಹೇಳ್ಬೇಕಂದ್ರೆ ಆ ಆನಂದ ಹಂಚ್ಕೊಳಕ್ಕಾಗಲ್ಲ. ನಮ್ಮ ಫ್ರೆಂಡ್ಸ್ಗಳನ್ನ ಇನ್ನೊಂದ್ಸರಿ ಕರ್ಕೊಂಡ್ಬರ್ಬೇಕು ಅನ್ಸುತ್ತೆ ನನಗೆ. ಈಗ ನಮ್ಮ ಅಭಿಮನ್ಯು ಸರ್ ಹತ್ರ ಕೇಳೋದು. ಹೇಳಿ ಸರ್. ದಾಂಡೇಲಿ ಟ್ರಿಪ್ ತುಂಬ ಚೆನ್ನಾಗಿತ್ತು. ರಾಫ್ಟಿಂಗ್ ಎಲ್ಲ ಚೆನ್ನಾಗಿತ್ತು, ಚೆನ್ನಾಗಿ ಆಡಿದ್ವಿ. ಇದು ರೆಸಾರ್ಟು ಪರವಾಗಿಲ್ಲ, ರೂಮ್ ಎಲ್ಲ ಕ್ಲೀನಾಗಿದೆ, ಎಲ್ಲ ಬಂದು ಮಲ್ಕೋಬೋದು. ಆದರೂ ಇಲ್ಲಿ ಜನ ಬರ್ತಾರೆ, ಎಲ್ಲ ಎಣ್ಣೆ ಎಲ್ಲ ಹೊಡೆದ್ಬಿಟ್ಟು ಅಲ್ಲಲ್ಲೇ ಬಿಟ್ಟು ಬರ್ರಿ. ಯಾವ ಥರ ಇತ್ತು ಅದನ್ನು, ಯಾವ ಥರ ಇತ್ತು? ಇಲ್ಲೆಲ್ಲ ಫೈರ್ ಆಗ್ತಾರೆ. ರಾತ್ರಿ ಹಾಕಿದ್ರ ಅಲ್ಲೇ? ಹಾಂ ಸರ್, ಹಾಕಿದ್ರು ಸರ್. ನಾವೆಲ್ಲ ಕೂತ್ಕೊಂಡು ಹಿಂಗೆಲ್ಲ ಕುಡಿದು ಬಿಟ್ಟೋಗ್ಬಿಡ್ತಾರೆ. ಫುಲ್ ಮುಗಿಸ್ಬಿಟ್ಟು ಹೋಗ್ಬೇಕು ಸರ್. ಹಿಂಗೆಲ್ಲ ಅರ್ಧ ಬಿಟ್ಟೋದ್ರೆ ಹಿಂಗೆ ಪಾಪ ನಾಯಿನ ಹಾಕಿದಾರೆ. ನೀವು ಯಾಕೆ ಮಾಡಿ ಇಲ್ಲಿ ನೋಡಿ ಆರಿಸಿ ಪಾಪ ಇಷ್ಟೋ ಬಿಟ್ಟೋಗಿದ್ದಾರೆ. ಎಷ್ಟು ಕಷ್ಟಪಡ್ತಾರೆ ಇಷ್ಟಕ್ಕೆ. ಚಿಪ್ಸು ಪಪ್ಸ್ ಎಲ್ಲ ಹಂಗೆ ಬಿಟ್ಟು. ಕೈಯಲ್ಲಿರೋ ಬಾಣ್ ಬಗ್ಗೆ ಏನು ಹೇಳ್ತೀರಾ? ಇದು ಇಲ್ಲೊಂದು ಆಕ್ಟಿವಿಟಿ ಇಲ್ಲಿದೆ. ಇದು ಬಾಣ ಹಿಂಗೆ ಬಿಡೋದು. ಬಾಣ ಹಿಂಗೆ ಬಿಡ್ಬೋದು, ಆದರೆ ಭಾರಿ ಕಷ್ಟ ಇದೆ, ಸಿಗಲ್ಲ. ಹೆಂಗಾರ ಬಿಡ್ರಿ ಹೋಗುತ್ತೆ. ಶಿಸ್ತಿನ ಪಾರ್ಟಿ ನಾವು ಪಾರ್ಟಿ ಮಾಡಿದ ಜಾಗ ನೋಡ್ರಿ. ಆ ಜಾಗಕ್ಕೂ ಈ ಜಾಗಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ. ನಾವು ಬರೀ ಒಂದು ಸ್ಪ್ರೈಟ್ ಖಾಲಿ ಬಾಟ್ಲು ಬಿಟ್ಟಿದ್ದೀವಿ. ಸಿಗರೇಟ್ ತಕ್ಕೂ ಖಾಲಿ ಇದೆ. ಯಾರು ಹೊಡೆದಿದ್ರೆ ಯಾರಲ್ಲಿ ಹೊಡೆದಿರ್ತೀವಿ. ಇನ್ನೊಂದು ಅದ್ದೂರಿಯಾಗಿ ಬಿಡಿದ್ರೆ ಲೇಡೀಸ್ ಟ್ರಿಪ್ಸ್ ಅಂತ ಇತ್ತು. ಯಾರೋ ಚೆನ್ನಾಗಿ ಗೋಲ್ಕೊಂಡ ಎಲ್ಲ ಹೊಡೆದೋಗಿದ್ದಾರೆ, ಎಲ್ಲ ಹಂಗಂಗೆ ಬಿಟ್ಟೋಗಿದ್ದಾರೆ. ಇಲ್ಲಿ ಮೋಸ್ಟ್ಲಿ ನೋಡಿದ್ರೆ ಲೇಡೀಸ್ ಪಾರ್ಟಿ ಅಂತ ಬೀಸರ್ ಇದೆ. ಲೇಡೀಸ್ ಕುಡಿಬೋದು, ಅದಕ್ಕೆ ಬನ್ನಿ ನೋಡೋಣ. ಪೂಲ್ ತೋರಿಸ್ತೀರಾ ಮುಂದೆ? ಇದು ಸ್ವಿಮ್ಮಿಂಗ್ ಪೂಲ್ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಮಾಡಿ ಸರ್ ನೀವು. ಇದನ್ನ ನಮಗೆ ಕೊಡ್ತಾರೆ ಮನೆ. ಇಲ್ಲೇ ಇಟ್ರಿ ಸಾಕಕ್ಕೆ ಡಸ್ಟ್ಬಿನ್, ಆದ್ರೆ ಯೂಸ್ ಮಾಡಿಲ್ಲ, ಹಾಲು ಹಾಕಿದ್ದಾರೆ. ಯಾರು ಬೇಕಾದ್ರೂ ಏನು ಬೇಕಾದ್ರೂ ಹಾಕ್ತಾರೆ. ಆದ್ರೆ ಇಲ್ಲಿಗೆ ಹೊರಗಡೆ ಹಾಕಿ ನೋಡಿ ಜನ ಎಂತ ಮುಟ್ಟಾಳ. ಗದಿಗೆಪ್ಪರೇನು ಭಾಳ ಜಿಮ್ ಮಾಡ್ತಾರೆ ಅಂತ ಹೇಳ್ತಿದ್ರು ಸರ್. ನಾನು ಯಾವಾಗ 6th ಸ್ಟ್ಯಾಂಡರ್ಡ್ದಿಂದ ನಾನೊಂದು ಪ್ರಾಕ್ಟಿಕಲ್ ನನ್ನ ಬಾಡಿ ವೇಟ್ ಆದದ್ದನ್ನೇ ನಾನು ಜಿಮ್ ಮಾಡ್ಕೊತ ಬಂದಿದ್ದೀನಿ ಸರ್. ಜಿಮ್ಗೆಲ್ಲ ಹೋಗಿ ವೇಟ್ ಎಲ್ಲ ಎತ್ತೋದಿಲ್ಲ ಸರ್. ಆವಾಗ ಹಾಗಾಗಿ ಬಾಡಿ ಹಂಗೆ ಉಳ್ಕೊಂಡ್ಬಿಟ್ಟಿದೆ ಸರ್. ನೀವು ಬೇಕಂದ್ರೆ ನಾಳಿಂದ ಬರ್ರಿ, ನಿಮ್ಮ ಜೊತೆ ಒಂದು ಪೋಸ್ ನೋಡ್ರಿ. ಇವ್ರದ್ದು ಏಜ್ ಎಷ್ಟು ರೀ ಸರ್? 46 ಸರ್. 46 ಯಾವ ಥರ ಇದ್ದಾರೆ ನೋಡ್ರಿ. ನಾವು 26 ಹೆಂಗಿದ್ದೀವಿ? ಪರವಾಗಿಲ್ಲ ಸರ್. ಇವರು ಜಿಮ್ ಮಾಡ್ತಾರೆ, ಇಲ್ಲ ಆದರೂ ಇದಾರೆ. ಬನ್ನಿ ನೆಕ್ಸ್ಟ್ ಬನ್ನಿ. ಇದು ಸ್ವಿಮ್ಮಿಂಗ್ ಪೂಲು, ಇದ್ರಾಗ ನೀರು ಬಿಟ್ಟಿದ್ದಾರೆ, ಬೇಕಾದ್ರೆ ಇದಾಡ್ಬೋದು. ಇದು ಕ್ಲೀನ್ ಮಾಡ್ತಾರೆ, ದಿನ ಕ್ಲೀನ್ ಮಾಡ್ತಾರೆ. ಆದ್ರೂ ಒಳಗೆ ಏನೇನು ಇರುತ್ತೋ ಗೊತ್ತಿಲ್ಲ. ಒಂದು 100 ಜನ ಸ್ವಿಮ್ಮಿಂಗ್ ಹೊಡೆದಿರಿ ಇದ್ರಾಗೆ. ಬನ್ನಿ ಹಂಗೆ ಬನ್ನಿ. ಕೇಳಿಸುತ್ತೆ. ಇವೆಲ್ಲ ರೂಮ್ಸ್ಗಳು ಇದ್ದಾವೆ. ಎಲ್ಲ ನೋಡ್ರಿ, ಎಲ್ಲ ಕಾಚಾ ಬನ್ನಿ ನೀವು ಎಲ್ಲ. ಅದು ರೈನ್ ಡ್ಯಾನ್ಸ್. ಬನ್ನಿ ಅಲ್ಲಿ ರೈನ್ ಡ್ಯಾನ್ಸ್. ಅದ್ರ ಬಗ್ಗೆ ಒಂದು ಸ್ವಲ್ಪ ಪೂಲ್ ತೋರಿಸ್ತೀವಿ ಸ್ವಲ್ಪ. ಇದನ್ನ ಇದು ಇಲ್ಲಿ ಪೂಲ್ ಎಲ್ಲ ಇಲ್ಲಿ ಎಲ್ಲ ಆದ್ಮೇಲೆ ಹಿಂಗೆ ಬಂದು ಹಿಂಗೆ ದಬಾಕಣದು, ಹಿಂಗೆ ಆರಾಮಾಗಿ ದಬಾಕೋದು. ಹಿಂಗೆ ರೆಸ್ಟ್ ಮಾಡ್ಬೋದು ಟೈರ್ಡ್ ಆದ್ಮೇಲೆ. ಹಿಂಗೆ ನೆಕ್ಸ್ಟ್ ಬನ್ನಿ ಅಲ್ಲಿಗೆ ಹೋಗೋಣ. ಪೂಲ್ ಇದೆ ಇಲ್ಲಿ. ಪಿಸ್ಕೆಗಳು ಬಿದ್ದು ಮಾತಾಡ್ತಾರೆ. ಎಷ್ಟು ಥರ ಒದ್ದಾಡ್ರಿ, ಏನು ಕೇಳಲ್ಲ. ಇದು ಇಡೀ ಎಲ್ಲರೂ ಕೊಂಡ್ಕೊಂಡಿದ್ರು ಇಬ್ಬರು ಈ ರೈನ್ ಡ್ಯಾನ್ಸ್ ರಾತ್ರಿ ಫುಲ್ಲು. ಅವ್ರಿಬ್ರೆ ಡ್ಯಾನ್ಸ್ ಮಾಡಿದ್ದು, ಯಾರು ಮಾಡಿಲ್ಲ. ಇಲ್ಲಿ ನಾವು ರಾತ್ರಿ ಎಲ್ಲ ನೋಡ್ತಿದ್ವಿ 9-10 ಗಂಟೆ ತನಕ. 2 ಕೆಂಪು ಟಿ ಶರ್ಟ್ ಮಾತ್ರ ಡ್ಯಾನ್ಸ್ ಅದು ಬಿಟ್ಟು ಯಾವ ಆಡಿಲ್ಲ. ಒಂದು ಟೈಮ್ ಅಲ್ಲಿ ಪಾರ್ಟಿ ಮಾಡಿರೋ ಜಾಗದಲ್ಲಿ ಇದ್ರಲ್ಲ ಅವರೇ, ಬ್ರೀಜಾ ಹೊಡೆದಿದ್ರಲ್ಲ ಅವರೇ. ಎಷ್ಟು ಜನ ಇರ್ಬೋದು ಸರ್ ರಾತ್ರಿ ಪ್ಲೇಸಲ್ಲಿ? ಅವರಿಬ್ರೆ ಕೆಂಪು ಟಿ ಶರ್ಟ್ ನಮಗೆ ಕಾಣ್ತಿದ್, ಬೇರೆ ಏನು ಕಾಣ್ತಿರ್ಲಿಲ್ಲ. 2 ಕತ್ಲಲ್ಲಿ ಬ್ಲಾಕ್ ಟಿ ಶರ್ಟ್ಗಳು ಕಂಡಿಲ್ಲ. ನೋಡಿ ಇಲ್ಲೆಲ್ಲ ಲೈಟ್ ಎಲ್ಲ ಹಾಕ್ತಾರೆ. ಎಲ್ಲ ನೋಡಿದ್ಮೇಲೆ ನಿಮ್ಗೆ ಹೆಂಗ್ ಅನ್ಸುತ್ತೆ? ಮೇಲಿಂದ ನೀರೆಲ್ಲ ಬೀಳುತ್ತೆ. ಇಲ್ಲಿ ಬರ್ಬೇಕು ಅನ್ಸುತ್ತೆ, ಬರ್ಬಾರ್ದು ಅನ್ಸುತ್ತೆ? ಬರ್ಬೇಕು ಎಲ್ಲಾನು ಮಾಡ್ಬೇಕು, ಆದ್ರೆ ಅತಿ ಮಾಡಬಾರ್ದು. ಎಲ್ಲ ಮರ ಗಿಡ ಎಲ್ಲ ಬೆಳೆಸಿದ್ದಾರೆ. ಇಲ್ಲೆಲ್ಲ ಮರ ಗಿಡ ಎಲ್ಲ ಬೆಳೆಸಿದ್ದಾರೆ.
ರೂಮಲ್ಲಿ ಜಾಗ ಸಾಲಿಲ್ಲ ಅಂದ್ರೆ ಇಲ್ಲಿ ಬಂದು ಮಲ್ಕೋಬೋದು ರಿಸ್ಟ್ರಿಕ್ಷನ್ ಬೇಡ ಅನ್ನಲ್ಲ ಅವರು. ಸಾಕಾಗಿತ್ತು ರೂಮ್ಗಳ. ಇದು ನಾವಿದ್ ರೂಮು ನಮ್ಮ ಹುಡುಗರದೆಲ್ಲ ಆಗೈತೆ ಎಲ್ಲ ಒಣಗಿಸ್ಕೊಂತಿದ್ದಾರೆ. ಇನ್ನೇನು ಮಾಡ್ಚಿಟ್ಕೊಂಡು ಮನೆಗೆ ಹೋಗ್ತೀವಿ. ಸರ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಕೊಡ್ತಾರೆ? ಏನು 11 ಗಂಟೆಗೆ ಸಿಕ್ಕಿದ್ರು. ಯಾಕೆ ಸರ್ ಏನಪ್ಪ ಅವ್ರ ರೂಲ್ಸ್ ಸರ್? ನಾವೇನು ಇಲ್ಲಿ ಡ್ರಿಂಕ್ ಮಾಡೋದು ಎಷ್ಟೊಂದು ರೂಲ್ಸ್ ಇದಾವೆ. ಬಂದಾಗೆಲ್ಲ ರೂಲ್ಸ್ ಹೇಳ್ತಾರೆ ನನ್ನ ಮಕ್ಕಳು. ರೂಲ್ಸಿಗೆಲ್ಲ ನೀವು ಟಿಕ್ ಮಾಡಿ ಸೈನ್ ಮಾಡಿರ್ತಾರೆ. ಇಲ್ಲ ಟಿಕ್ ಏನು ಮಾಡಿರಲ್ಲ, ಹಂಗೆ ಸೈನ್ ಮಾಡಿರ್ತೀವಿ. ಬೇಕಾದ್ರೆ ಫಾಲೋ ಮಾಡ್ಬೋದು, ಇಲ್ಲಾಂದ್ರೆ ಬಿಡ್ಬೋದು. ಸೈನ್ ಮಾಡಿದ್ರು. ಎಕ್ಸ್ಟ್ರಾ ಆಕ್ಟಿವಿಟೀಸ್ ಏನಿಲ್ಲ ಸರ್. ಅದು ಬಾಡ ಬಿಡೋದು, ಸ್ವಿಮ್ಮಿಂಗ್ ಪೂಲು, ಅದೊಂದು ರೈನ್ ಡ್ಯಾನ್ಸ್. ರಾಫ್ಟಿಂಗ್ ಎಲ್ಲ ಇರಲ್ಲ. ರಾಫ್ಟಿಂಗ್ ಎಲ್ಲ ನಮ್ ದುಡ್ಡು ಸರ್. ನಾವು ಅದಕ್ಕೆಲ್ಲ ಎಷ್ಟು ಚಾರ್ಜ್ ಮಾಡ್ತಾರೆ ಸರ್? ರಾಫ್ಟಿಂಗ್ಗೆ 1,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಬ್ಯಾಕ್ ಗ್ರೌಂಡ್ ಇದೆ. ಓಕೆ ಸರ್, ಎಂಜಾಯ್ ಮಾಡಿದ್ರೆ ಅದು ರಾಫ್ಟಿಂಗ್? ಹ್ಞೂ ಚೆನ್ನಾಗಿತ್ತು ಸರ್. ನೀರಲ್ಲೆಲ್ಲ ಡೈ ಹೊಡೆದು ಅದು ವಿಡಿಯೋ ಆಯ್ತು. ಅದು ವಿಡಿಯೋ ಕ್ಯಾಶ್ ಆಫೀಸರ್ ಎಲ್ಲ ಒಟ್ಟಿಗೆ ಟ್ರಿಪ್ ಚೆನ್ನಾಗಿತ್ತು. ಎಂಜಾಯ್ ಮಾಡಿದ್ವಿ. ಎಂಜಾಯ್ ಮಾಡಿದ್ವಿ. ಒಂದು ಕಡಿಮೆ ಇತ್ತು ಸರ್. ಅದೇ ನಮ್ಮ ರೂಮ್ ಬನ್ನಿ. ಮಜಾ ಹಾಕಲ್ಲ ಇವರೇ ನೋಡು. ನೆಕ್ಸ್ಟ್ ಟೆಂಟ್ ತೋರಿಸ್ತೀವಿ. ಟೆಂಟ್ ಅಲ್ಲಿ ಯಾವ ರೀತಿ ಮಲ್ಕೊಂತಾರೆ ಅಂತ ತೋರಿಸಲ್ಲ, ಯಾವ ರೀತಿ ಇದಾವೆ ಅಂತ ತೋರಿಸ್ತೀವಿ. ಮಕ್ಕಳ ತೋರ್ಸನ್ ಬರ್ರಿ ಖಾಲಿದ್ರೆ. ನೋಡ್ರಿ ಟೆಂಟ್ಗಳು, ಇದರಲ್ಲಿ ಸೊಳ್ಳೆ ಪರ್ದೆ ಎಲ್ಲ ಹಾಕಿದ್ದಾರೆ. ಚೆನ್ನಾಗಿದೆ, ಪರವಾಗಿಲ್ಲ. ಒಳಗೆ ಈ ಟೆಂಟಿನ ಅನಿಸಿಕೆ? ಟೆಂಟ್ ನಾವೇನು ಹೋಗಿಲ್ಲ ಒಳಗೆ. ಚೆನ್ನಾಗಿದೆ ಅನ್ಸುತ್ತೆ. ಸೊಳ್ಳೆ ಕಚ್ಚಲ್ಲ. ಆದರೆ ಈ ರೆಸಾರ್ಟಲ್ಲಿ ಒಳ್ಳೆ ಇದು ಅಂದರೆ ಸೊಳ್ಳೆಗಳಿಲ್ಲ, ಆರಾಮಾಗಿ ನಿದ್ದೆ ಬರುತ್ತೆ. ಎ ಸಿ ಒಂದು ಸ್ವಲ್ಪ ವರ್ಕ್ ಆಗಲ್ಲ. ಎ ಸಿ ಸ್ವಲ್ಪ ಅಲ್ಲ, ಭಾಳನೇ ವರ್ಕ್. ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ಎ ಸಿ. ಇದು ಟ್ರಯಾಂಗಲ್ ಟೆಂಟ್. ಇದು ಕಮಾಂಡೋ ಟೆಂಟ್. ಈ ಕಡೆ ಕಮಾಂಡೋ ಟೆಂಟ್ 9 ಜನ ಮಲ್ಕೋಬೋದು. ಕೇಪಬಿಲಿಟಿ ಅಷ್ಟೇ. ನಮ್ಮದೇ 8 ಜನ ಮಲ್ಕೋಬೋದು ಆರಾಮಾಗಿ. ಇದು ಕಪಲ್ಸ್ಗೋಸ್ಕರ ಪ್ರೈವೇಟ್ ಆಗಿ ಟ್ರಯಾಂಗಲ್ ಶೇಪಲ್ಲಿ ಮಾಡಿದ್ದಾರೆ. ಚೆನ್ನಾಗಿದೆ. ರಾತ್ರಿ ಹೊತ್ತು ಚೆನ್ನಾಗಿ ಕಾಣಿಸುತ್ತೆ. ದಾಂಡೇಲಿಗೆ ಬರಬೇಕು. ಎಲ್ಲರೂ ಎಂಜಾಯ್ ಮಾಡಬೇಕು ಅಂದರೆ ಬಂದು ಎಲ್ಲ ಫ್ರೆಂಡ್ಸ್ ಜೊತೆ ಬರಬೇಕು. ಏನು ಮನಸ್ಸಲ್ಲಿ ಇಟ್ಕೋಬಾರ್ದು. ಏನೇನಿರುತ್ತೋ ಎಲ್ಲ ಎಂಜಾಯ್ ಮಾಡಬೇಕು. ಮನೆಗೆ ಹೋಗ್ಬೇಕು ಡೈರೆಕ್ಟ್. ಓಕೆ ಬಾಯ್. ಬಾಯ್ ಥ್ಯಾಂಕ್ ಯು.